ಜಾತಿಗಣಿತದ ಮೂಲ ಪ್ರತಿ ಮೂಲ ಪ್ರತಿ ನಿಮ್ಮ ಮನೆಯಲ್ಲಿದೆ, ಬಂದು ಬೇರೆ ಇದೆ ಅಂತ ಆರ್ ಅಶೋಕ್ ಆರೋಪ ಮಾಡ್ತಾ ಇದ್ದಾರೆ. ಜಾತಿಗಣಿತ ಮೂಲ ಪ್ರತಿ ಸಿಎಂ ಅವ್ರ ಮನೆಯಲ್ಲಿದೆ, ಇದು ಬೇರೆ ಇದೆ ಅಂತೇಳಿ ಆರ್ ಅಶೋಕ್ ಅವ್ರು ಆರೋಪ ಮಾಡ್ತಾರೆ. ಅಶೋಕ ಯಾವತ್ತು ಸತಿ ಹೇಳಿದಾನೆ? ಅವ್ರು ಸುಳ್ಳೇ ಹೇಳೋದು. ಮೂಲ ಪ್ರತಿ ನಮ್ಮ ಹತ್ರ ಇರಕ್ಕೆ ಯಾಕೆ ಸಾಧ್ಯ ಆಗುತ್ತೆ? ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇನೆ ಶೀಲ್ಡ್ ಕವರ್ ನಲ್ಲಿ ಇತ್ತು, ಅದನ್ನು ಓಪನ್ ಮಾಡಿದ್ದು ಎಲ್ಲರಿಗೆ ಕ್ಯಾಬಿನೆಟ್ ಗೊತ್ತೇ ಇಲ್ಲ. ಅಶೋಕ ಬಿಜೆಪಿ ಅವರು ಇದಾರಲ್ಲ, ಅವರು ಸುಳ್ಳನ್ನೇ ಸತ್ಯ ಮಾಡೋದು, ಸತ್ಯನೇ ಸುಳ್ಳು ಮಾಡೋದು ಅವ್ರ ಕಸಬು. ಅವ್ರದ್ದು ಅವರ RSS ನವ್ರು ಹೇಳ್ಕೊಟ್ಟಿರೋದು ಅವ್ರಿಗೆ. ಒಬ್ರು ಕೇಳಿದ್ರೆ ರಾಹುಲ್ ಗಾಂಧಿ ಅವರು ಪತ್ರ ಬರೆದಿದ್ದಾರೆ ಅಂತ ಹೇಳಿ, ಏನು ಜಾತಿ ಗಣತಿ ವರದಿ ಇದೆ ಜಾರಿಗೆ ತರಕ್ಕೆ ಸಕಾಲ ಅಂತ ಹೇಳಿ ತಮ್ಮದು ಪತ್ರ ಬರೆದಿದ್ದಾರೆ ಅಂತ ಹೇಳಿ ಸರ್. ಯಾರು ಹೇಳಿದ್ರು? ನಿಮಗೆ ಯಾರು ಹೇಳಿದ್ರಪ್ಪ? ಬರೆದಿದ್ದಾರೆ ಅಂತ ಹೇಳಿ ಅಲ್ಲ, ಮಾಹಿತಿ ಹೆಂಗೆ ಎಲ್ಲಿ ಊಹೆ ಮೇಲೆ ಮಾಹಿತಿನ? ನನಗೆ ಯಾವ ಪತ್ರನೂ ಬರೆದಿಲ್ಲ ರಾಹುಲ್ ಗಾಂಧಿ. ಆದ್ರೆ ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ, ಪತ್ರ ಬರೆದಿಲ್ಲ. ಚರ್ಚೆ ಮಾಡಿದ್ದೀನಿ ಅಂದ್ರೆ ಏನರ್ಥ? ಚರ್ಚೆ ಮಾಡಿ ಮಣಿಸಿದೀನಿ ಅಂದ್ರೆ ಏನರ್ಥ? ಅವ್ರ ಒಪ್ಪಿಗೆ ಇಲ್ಲೇ ಮಣಿಸಕ್ಕಾಗತ್ತಾ? ಮತ್ತೆ ಒಬ್ಬೊಬ್ರು ಕೇಳಿ ಕಾಂಗ್ರೆಸ್ ಶಾಸಕರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಕನಗಿರಿ ಕಾಂಗ್ರೆಸ್ ಶಾಸಕರು ನಾವೇ ತಮ್ಮ ಕ್ಷೇತ್ರದಲ್ಲಿ ಎಷ್ಟು ಲಿಂಗಾಯತರನ್ನು ಸರ್ವೆ ಮಾಡ್ತೀನಿ ಅಂತ ಇದ್ದಾರೆ. ನೋಡಪ್ಪ, ಯಾರು ಕ್ಯಾಬಿನೆಟ್ ನಲ್ಲಿ ವಿರೋಧ ಮಾಡಿಲ್ಲ, ಕ್ಯಾಬಿನೆಟ್ ನಲ್ಲಿ ಜೋರಾಗಿ ಯಾರು ಮಾತಾಡಿಲ್ಲ, ದೊಡ್ಡ ಗಂಟಲಿನಲ್ಲಿ ಮಾತಾಡಿಲ್ಲ. ಗೊತ್ತಾಯ್ತಾ? ನಾನೇನ್ ಹೇಳಿದ್ದೀನಿ, ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ ಅಂತ ಹೇಳಿದ್ದೀನಿ. ಅವ್ರ ಅಭಿಪ್ರಾಯಗಳು ಕೊಟ್ಟ ಮೇಲೆ ವಿಲ್ ಟೇಕ್ ಎ ಡಿಸಿಷನ್. ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಏನು ಡಿಸಿಷನ್ ಆಗಿಲ್ಲ. ಅವ್ರ ಅಭಿಪ್ರಾಯಗಳನ್ನೆಲ್ಲ ಓದ್ಕೊಂಡು ಬಂದು ಅಭಿಪ್ರಾಯ ಕೊಡಿ ಅಂತ ಹೇಳಿದ್ರು. ಅವ್ರ ಅಭಿಪ್ರಾಯ ಕೊಟ್ಟ ಮೇಲೆ ಯು ವಿಲ್ ಡಿಸ್ಕಸ್ ಅಗೈನ್ ಇನ್ ದಿ ಕ್ಯಾಬಿನೆಟ್ ಅಂಡ್ ಯು ವಿಲ್ ಟೇಕ್ ಎ ಡಿಸಿಷನ್. ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ದು. ಲಿಂಗಾಯತರಿಗೂ ಅನ್ಯಾಯ ಆಗಬಾರ್ದು, ಬ್ರಾಹ್ಮಣರಿಗೂ ಅನ್ಯಾಯ ಆಗಬಾರ್ದು, ಒಕ್ಕಲಿಗರಿಗೂ ಅನ್ಯಾಯ ಆಗಬಾರ್ದು, ಜೈನರಿಗೂ ಅನ್ಯಾಯ ಆಗಬಾರ್ದು, ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು. ಇದು ಸೋಸಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ. ನಿಮ್ಗೆ ಅರ್ಥ ಆಯ್ತಾ? ಸುಮ್ಮನೆ ಯಾವನ ಗೊತ್ತಿಲ್ಲೇನೆ ಏನೋ ಮಾತಾಡಕ್ ಹೋಗ್ಬೇಡ ನೀನು. ಸೋಸಿಯೋ ಎಕನಾಮಿಕ್ ಎಜುಕೇಶನಲ್ ಸರ್ವೆ. ಈಗ ಇವು ಸ್ವಾತಂತ್ರ್ಯ ಬಂದು 75 ವರ್ಷ, ಸಂವಿಧಾನ ಜಾರಿಯಾಗಿ 75 ವರ್ಷ ಆಗಿದೆ. 75 ವರ್ಷದಲ್ಲೂ ಬಡವನಾಗೆ ಇರ್ಬೇಕಾ? ಸಮಾನತೆ ಬರ್ಬೇಕಲ್ಲ ಎಲ್ರಿಗೂ. ಇನ್ನು ಜಾತಿಗೆ ಅಂಟ್ಕೊಂಡೇ ಇರ್ಬೇಕಾ? ಎಜುಕೇಶನ್ ಸಿಕ್ಬೇಕಲ್ಲ ಬೇಡ? ಈಗ ಮುಸಲ್ಮಾನರಿಗೆ ಎಜುಕೇಶನ್ ಸಿಕ್ಬೇಕ ಬೇಡ? ಹಿಂದುಳಿದವರಿಗೆ ಬಡವರಿಗೆ, ಎಲ್ಲ ಜಾತಿ ಬಡವರು, ಒಂದ್ ಜಾತಿ ಅಂತಲ್ಲ, ಎಲ್ಲಾ ಜಾತಿಲಿ ಇರ್ತಕ್ಕಂಥ ಬಡವರಿಗೆ ಎಜುಕೇಶನ್ ಸಿಕ್ಬೇಕಾ ಬೇಡವಾ? ಮತ್ತೆ ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಬೇಕಾ ಬೇಡವಾ? ನನ್ಗೀಗ ನಾನು ಮೆರಿಟ್ ಮೇಲೆ ಮಾತಾಡಕ್ ಹೋಗಲ್ಲ. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಾತಾಡ್ತೀನಿ. ಈಗ ಅಭಿಪ್ರಾಯ ಕೇಳಿದೀನಿ, ಅಷ್ಟು ಬರೀರಿ ಸಾಕು. ಅಭಿಪ್ರಾಯ ಕೇಳಿದೀನಿ, ಯಾರ್ದು ವಿರೋಧ ಇಲ್ಲ, ಯಾರು ಒಬ್ರಿಗೊಬ್ರಿಗೆ ಮಾತಾಡಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.